ಮತ್ತೊಮ್ಮೆ ನಮಸ್ಕಾರ. ಪ್ರಜ್ಞಾಪ್ರಕಲ್ಪ ಚಾನಲ್ಗೆ ಸ್ವಾಗತ. ಇಂದು ನಾವು ಒಂದು ಅತಿ ಆಕರ್ಷಕ ಹಾಗೂ ವಿಜ್ಞಾನಾತ್ಮಕ ಅಧ್ಯಯನಗಳ ಕುರಿತು ಚರ್ಚಿಸೋಣ. ಅದು ಜಪಾನಿನ ವಿಜ್ಞಾನಿ ಡಾಕ್ಟರ್ ಮಸಾರೋ ಎಮೋಟೋ ಅವರ ಜಲ ಅಣುಗಳ ಪ್ರಭಾವ ಪರೀಕ್ಷೆ. ಶ್ರೀಧರ ಗುರುಗಳು ವರದಳ್ಳಿಯಲ್ಲಿ ಉದ್ಭವ ಮಾಡಿದ ಶ್ರೀಧರ ತೀರ್ಥ ನೀರಿನ ಅಣುಗಳ ಮೇಲೆ ಶಬ್ದ ಮತ್ತು ಭಾವನೆಗಳ ಪ್ರಭಾವ. ನಮ್ಮ ದೇಹದ ಸುಮಾರು 70% ಭಾಗವು ನೀರಿನಿಂದ ಕೂಡಿದೆ. ಆದ್ದರಿಂದ ನೀರಿನ ಮೇಲೆ ಬದಲಾವಣೆಯಾಗುವ ಪ್ರತಿಫಲಗಳು ನೇರವಾಗಿ ನಮ್ಮ ದೇಹ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ. ಡಾಕ್ಟರ್ ಇಮೋಟೋ ಅವರು ತಮ್ಮ ಪ್ರಸಿದ್ಧ ಅಧ್ಯಯನದಲ್ಲಿ ನೀರಿನ ಅಣುಗಳ ಮೇಲೆ ಶಬ್ದ ಮತ್ತು ಭಾವನೆಗಳ ಪ್ರಭಾವವನ್ನು ವೈಜ್ಞಾನಿಕವಾಗಿ ಮಾಡಿ ತೋರಿಸಿದ್ದಾರೆ. ಅವರು ನಾನಾ ರೀತಿಯ ಶಬ್ದಗಳು, ಭಾವನೆಗಳು ಮತ್ತು ಪ್ರಾರ್ಥನೆಗಳನ್ನ ನೀರಿಗೆ ಹೇಳಿದ ನಂತರ ಅದನ್ನ ಫ್ರೀಜರ್ನಲ್ಲಿ ಇಟ್ಟು ನೀರನ್ನ ಮಂಜುಗಡ್ಡೆಯಾಗಿ ಪರಿವರ್ತಿಸಿ ಅದನ್ನ ಸೂಕ್ಷ್ಮದರ್ಶಕದ ಮೂಲಕ ನೀರಿನ ಅಣುರಚನೆಯನ್ನು ಗಮನಿಸಿದರು ಹಾಗೂ ಅದರ ಫೋಟೋ ತೆಗೆದರು. ಫೋಟೋ ತೆಗೆಯುವ ಮೂಲಕ ಅದರ ಅಣುರಚನೆಯ ಸ್ವರೂಪ ನೋಡಿದ್ರು. ನೀರಿಗೆ ಧನ್ಯವಾದ, ನಾನು ನಿನ್ನನ್ನು ಪ್ರೀತಿಸುತ್ತೇನೆ, ಕ್ಷಮಿಸು, ಸತ್ಯ, ಆನಂದ ಇತ್ಯಾದಿ ಶಬ್ದಗಳನ್ನು ಹೇಳಿದಾಗ ಅದರಿಂದ ಬಂದಿರುವ ನೀರಿನ ಹಿಮಕಣಗಳು ಅತ್ಯಂತ ಸುಂದರವಾದ ಸಂಯೋಜಿತ ಕ್ರಿಸ್ಟಲ್ ರೂಪಗಳಲ್ಲಿ ಗೋಚರಿಸುತ್ತವೆ. ಇದರಿಂದ ನಮಗೆ ಸ್ಪಷ್ಟವಾಗುತ್ತೆ ಪ್ರೀತಿ, ಕೃತಜ್ಞತೆ ಮತ್ತು ಶಾಂತಿಯು ನಮ್ಮ ಶರೀರದಲ್ಲಿರುವ ನೀರಿನ ರಚನೆಯನ್ನು ಬದಲಾಯಿಸಬಲ್ಲದು ಅಂತ. ಇಲ್ಲಿ ನೋಡಿ, ನೀರಿನ ಮೇಲೆ ಕಣಗಳ ಮೇಲೆ ಇದು ನೀರು, ಇದು ಕ್ರಿಸ್ಟಲ್ ಆಗಿದೆ. ಥ್ಯಾಂಕ್ ಯು, ವಿಸ್ಡಮ್, ಟ್ರೂತ್, ಎಟರ್ನಲ್, ಏಂಜಲ್, ಐ ಲವ್ ಯು, ಪೀಸ್, ಯೂಫುಲ್. ನೋಡಿ, ಎಲ್ಲಿ ಪಾಸಿಟಿವ್ ವರ್ಡ್ ಯೂಸ್ ಮಾಡಿದಾರೋ ಅಲ್ಲೆಲ್ಲನೂ ಕ್ರಿಸ್ಟಲ್ ಡೈಮಂಡ್ ತರ ಕಾಣಿಸ್ತಾ ಇದೆ ಇದು ಹರಳುಗಳು ನೀರಿಂದು. ಓಕೆ, ಆಮೇಲೆ ಕೆಳಗಡೆ ಏನು ನಕಾರಾತ್ಮಕ ಪದಗಳನ್ನ ಯೂಸ್ ಮಾಡಿದಾರೋ ನೀರಿನ ಮೇಲೆ ಅಲ್ಲಿ ನೋಡಿ ಎಲ್ಲ ಮಣ್ಣಿನ ಕಣಗಳ ತರ ಕಾಣಿಸ್ತಾ ಇದೆ. ಇದೇ ನೀರಿಗೆ ನಿನ್ನನ್ನು ನಾನು ದ್ವೇಷಿಸುತ್ತೇನೆ, ನಾನು ನಿಷ್ಫಲ, ನಾನು ದುರಾದೃಷ್ಟವಂತ ಅಥವಾ ತಿರಸ್ಕಾರ ಭರಿತ ಮಾತುಗಳನ್ನು ಹೇಳಿದಾಗ ಅದರಿಂದ ಉತ್ಪತ್ತಿಯಾದ ಹಿಮಕಣಗಳು ಅವ್ಯವಸ್ಥಿತ, ಅಸಂಯೋಜಿತ ಮತ್ತು ವಿಕೃತ ಸ್ವರೂಪವನ್ನ ಹೊಂದಿದ್ದವು. ಇದು ಸೂಚಿಸುತ್ತದೆ ನಕಾರಾತ್ಮಕ ಮಾತುಗಳು ನಮ್ಮ ದೇಹದಲ್ಲೂ ಅನಾರೋಗ್ಯವನ್ನ ಹುಟ್ಟಿಸಬಲ್ಲದು ಅಂತ. ಡಾಕ್ಟರ್ ಎಮೋಟ್ ಅವರು ಉಲ್ಲೇಖಿಸಿದಂತೆ ಪ್ರಾರ್ಥನೆಯು ಜಲದ ಅಣುಗಳನ್ನ ಶುದ್ಧೀಕರಿಸುವ ಶಕ್ತಿ ಹೊಂದಿದೆ. ಒಂದು ವೇಳೆ ಕೊಳಕಿನಿಂದ ತುಂಬಿದ ನದಿಗೆ ಸಮೂಹ ಪ್ರಾರ್ಥನೆ ಮಾಡಿದಾಗ ಪ್ರಾರ್ಥನೆಯ ನಂತರ ಆ ನೀರಿನ ಹಿಮಕಣಗಳು ಸುಂದರವಾಗಿ ರೂಪುಗೊಂಡಿರುವುದು ಕಂಡುಬಂತು. ಇದು ಭಾವನೆಗಳಿಂದ ಪರಿಸರ ಕೂಡ ಶುದ್ಧವಾಗಬಲ್ಲದು ಎಂಬುದಕ್ಕೆ ಉದಾಹರಣೆ. ನಾವು ದಿನವಿಡೀ ನಮ್ಮ ಬಗ್ಗೆ ನಾವೇ ಅನೇಕ ನಕಾರಾತ್ಮಕ ಭಾವನೆಗಳನ್ನ, ಯೋಚನೆಗಳನ್ನ ಮಾಡಿಕೊಳ್ತೇವೆ. ನಾನಾ ರೀತಿಯ ಸ್ವಯಂ ನಿಂದಕ ಮಾತುಗಳನ್ನ ಸ್ವಯಂ ಮಾತನಾಡಿಕೊಂಡಿರುತ್ತೇವೆ. ಕಿವಿಗಳಿಂದ ನಾನಾ ರೀತಿಯ ನಕಾರಾತ್ಮಕ ಶಬ್ದಗಳನ್ನ ಕೇಳಿಸಿಕೊಂಡಿರುತ್ತೇವೆ. ದೇಹದ ಮೇಲೆ ನಾನಾ ರೀತಿಯ ಶಬ್ದಗಳ, ಭಾವನೆಗಳ ಪ್ರಭಾವವಾಗಿರುತ್ತದೆ. ಆದ್ದರಿಂದ ನೀವು ನಿಮ್ಮೊಂದಿಗೆ ಹೆಚ್ಚು ಪ್ರೀತಿಯ ಮಾತುಗಳನ್ನೇ ಆಡಿಕೊಳ್ಳಿ. ನಿಮ್ಮೊಳಗೂ ಹೊರಗೂ ಸವಿ ಮಾತುಗಳನ್ನ, ಭಾವನೆಗಳನ್ನೇ ಹರಡಿರಿ. ನೀರು ಕುಡಿಯುವ ಮುನ್ನ ನೀರಿನೊಂದಿಗೆ ಮಾತನಾಡಿ. ನೀರಿಗೆ ಧನ್ಯವಾದ ಹೇಳಿ, ಗುರುಗಳಿಗೆ ಧನ್ಯವಾದ ಹೇಳಿ, ಜೀವನಕ್ಕೆ ಧನ್ಯವಾದ, ನನ್ನನ್ನು ಕ್ಷಮಿಸು, ನನ್ನನ್ನು ಮನ್ನಿಸು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂದು ಹೇಳಿ ನೀರಿಗೆ ಮಾತನಾಡಿ. ನೀರಿಗೆ ಹೇಳಿ, ನೀನು ಶುದ್ಧ, ನನ್ನನ್ನು ಶುದ್ಧೀಕರಿಸುತ್ತಿರುವುದಕ್ಕಾಗಿ ಧನ್ಯವಾದ. ನಿಮ್ಮ ಶರೀರದ ಪ್ರತಿಯೊಂದು ಅಣುವಿಗೂ ಕೃತಜ್ಞತೆ ವ್ಯಕ್ತಪಡಿಸಿ. ಇಂತಹ ನವೀನ ವಿಜ್ಞಾನವು ಪಾರಂಪರಿಕ ಸಂಸ್ಕೃತಿಯಲ್ಲೂ ಇರುವ ನಮಸ್ಕಾರ, ಶುದ್ಧೀಕರಣ ಮಂತ್ರ, ಪ್ರಾರ್ಥನೆ ಎಂಬ ಪರಂಪರೆಗೂ ಅರ್ಥ ನೀಡುತ್ತದೆ. ನಾವೆಲ್ಲರೂ ಜಲದ ಮೇಲೆ ಅವಲಂಬನೆಯಾಗಿರುವ ಜೀವಿಗಳು. ಹಾಗಾಗಿ ಪ್ರೀತಿಯ ಶಬ್ದಗಳು, ಶಾಂತಿಯ ಭಾವನೆಗಳು ನಮ್ಮನ್ನು ಆಂತರಿಕವಾಗಿ ಶುದ್ಧೀಕರಿಸುತ್ತದೆ. ಈಗ ಎಲ್ಲರೂ ಕಣ್ಣು ಮುಚ್ಚಿಕೊಂಡಿದ್ದ ಹೇಳಿ, ರಿಪೀಟ್ ಮಾಡಿ ನನ್ನ ಜೊತೆಗೆ. ನನ್ನ ಆತ್ಮೀಯ ಜಲವೇ, ನನ್ನನ್ನು ಕ್ಷಮಿಸು, ನಿನ್ನ ಉಪಕಾರವನ್ನು ನಾನು ಸ್ಮರಿಸದೆ
ನಿನ್ನ ಬಗ್ಗೆ ಅಸಡ್ಡೆಯಿಂದ ವರ್ತಿಸಿದ್ದಕ್ಕಾಗಿ ನನ್ನನ್ನು ಕ್ಷಮಿಸು. ನನ್ನ ಆತ್ಮೀಯ ಜಲವೇ, ನಿನಗೆ ನಾನು ಕೃತಜ್ಞತೆಯನ್ನು ತಿಳಿಸದೆ ಇದ್ದುದಕ್ಕಾಗಿ ನನ್ನನ್ನು ಮನ್ನಿಸು. ನನ್ನ ಶರೀರದಲ್ಲಿ ಜೀವವನ್ನು ಹಿಡಿದಿಟ್ಟುಕೊಳ್ಳಲಿಕ್ಕೆ ಕೊಡಲಿಕ್ಕೆ ನಾನು ನನ್ನ ಶರೀರದಲ್ಲಿ ಜೀವಿಸಲಿಕ್ಕೆ ಕಾರಣೀಭೂತನಾದ ನಿನಗೆ ಧನ್ಯವಾದಗಳು. ನನ್ನ ಶರೀರವನ್ನು ಶುದ್ಧಗೊಳಿಸುತ್ತಿರುವ ನಿನಗೆ ಧನ್ಯವಾದಗಳು. ನನ್ನನ್ನು ಕಾಯಿಲೆಗಳಿಂದ ಮುಕ್ತಗೊಳಿಸುತ್ತಿರುವ ನಿನಗೆ ಧನ್ಯವಾದಗಳು. ನನ್ನ ಆತ್ಮೀಯ ಜಲವೇ, ನಾವೆಲ್ಲರೂ ನಮ್ಮ ಅಂತಃಶುದ್ಧಿಗೂ ಬಾಹ್ಯ ಶುದ್ಧಿಗೂ ನಿನ್ನ ಮೇಲೆ ಅವಲಂಬನೆಗೊಂಡಿದ್ದೇವೆ. ನೀನು ನಮ್ಮ ಜೀವನವನ್ನು ಶುದ್ಧಿಗೊಳಿಸುತ್ತಿರುವುದಕ್ಕಾಗಿ ನಾವು ನಿನ್ನನ್ನು ಪ್ರೀತಿಸುತ್ತೇವೆ. ನಮ್ಮ ಆರೋಗ್ಯವನ್ನು ಕಾಪಾಡುತ್ತಿರುವುದಕ್ಕಾಗಿ ನಿನ್ನನ್ನು ಪ್ರೀತಿಸುತ್ತೇವೆ. ನಮ್ಮ ಶರೀರದ ಉಷ್ಣತೆಯನ್ನು ಸಮತೋಲನಗೊಳಿಸುತ್ತಿರುವುದಕ್ಕಾಗಿ ನಾವು ನಿನ್ನನ್ನು ಪ್ರೀತಿಸುತ್ತೇವೆ. ನನ್ನ ಶರೀರಕ್ಕೆ ಬೇಕಾದಂತಹ ಖನಿಜಾಂಶಗಳನ್ನು ಒದಗಿಸುತ್ತಿರುವುದಕ್ಕಾಗಿ ನಾವು ನಿನ್ನನ್ನು ಪ್ರೀತಿಸುತ್ತೇವೆ. ನನ್ನ ಆತ್ಮೀಯ ಜಲವೇ, ನೀನು ನಮಗೆ ಮಾಡುತ್ತಿರುವ ಎಲ್ಲ ಉಪಕಾರಗಳಿಗಾಗಿ ನಿನಗೆ ಧನ್ಯವಾದಗಳು. ನಾವು ನಿನ್ನನ್ನು ಪ್ರೀತಿಸುತ್ತೇವೆ. ನನ್ನ ಆತ್ಮೀಯ ಜಲವೇ, ನನ್ನನ್ನು ಕ್ಷಮಿಸು, ನನ್ನನ್ನು ಮನ್ನಿಸು. ನಿನಗೆ ಧನ್ಯವಾದಗಳು. ನಾವು ನಿನ್ನನ್ನು ಪ್ರೀತಿಸುತ್ತೇವೆ. ನನ್ನ ಆತ್ಮೀಯ ಜಲವೇ, ನನ್ನನ್ನು ಕ್ಷಮಿಸು, ನನ್ನನ್ನು ಮನ್ನಿಸು. ನಿನಗೆ ಧನ್ಯವಾದಗಳು. ನಾವು ನಿನ್ನನ್ನು ಪ್ರೀತಿಸುತ್ತೇವೆ. ನನ್ನ ಆತ್ಮೀಯ ಜಲವೇ, ನನ್ನನ್ನು ಕ್ಷಮಿಸು, ನನ್ನನ್ನು ಮನ್ನಿಸು. ನಿನಗೆ ಧನ್ಯವಾದಗಳು. ನಾವು ನಿನ್ನನ್ನು ಪ್ರೀತಿಸುತ್ತೇವೆ. ನನ್ನ ಆತ್ಮೀಯ ಜಲವೇ, ನನ್ನನ್ನು ಕ್ಷಮಿಸು, ನನ್ನನ್ನು ಮನ್ನಿಸು. ನಿನಗೆ ಧನ್ಯವಾದಗಳು. ನಾವು ನಿನ್ನನ್ನು ಪ್ರೀತಿಸುತ್ತೇವೆ. ನೀರು ಶುದ್ಧತೆಯ ಪ್ರತಿರೂಪ. ಕೇಳಿಸ್ಕೊಳ್ಳಿ. ನೀರು ಇದು ಅಂತಃಸತ್ವದಲ್ಲಿ ಒಂದು ಅದ್ಭುತ ತತ್ವ. ನೀರಿಗೆ ಬಣ್ಣವಿಲ್ಲ, ರುಚಿ ಇಲ್ಲ, ರೂಪವಿಲ್ಲ. ಅದನ್ನು ಯಾವುದೇ ಪಾತ್ರೆಯಲ್ಲಿ ಇಟ್ಟರೂ ಅದರ ರೂಪವನ್ನು ಸ್ವೀಕರಿಸುತ್ತದೆ. ಅದರಲ್ಲಿ ಬಣ್ಣ ಮಿಶ್ರ ಮಾಡಿದರೆ ಅದೇ ಬಣ್ಣ ಧರಿಸುತ್ತದೆ. ರುಚಿಕರವಾದ ಯಾವುದನ್ನಾದರೂ ಹಾಕಿದರೆ ಅದೇ ರುಚಿಯನ್ನು ತಾಳುತ್ತದೆ. ಇದು ತನ್ನದೇ ಆದ ಸ್ವಭಾವವಿಲ್ಲದಂತೆ ಕಾಣುತ್ತದೆಯಾದರೂ ಇದಕ್ಕೆ ಒಂದು ಮಹತ್ವಪೂರ್ಣ ಗುಣವಿದೆ. ಇದು ಸರ್ವರೂಪಗಳಿಗೆ ಹೊಂದಿಕೊಳ್ಳಬಲ್ಲ ಶುದ್ಧತೆಯ ತತ್ವ. ತಾತ್ವಿಕವಾಗಿ ನೋಡುವಾಗ ನೀರು ತನ್ನ ಮೂಲ ಸ್ವರೂಪದಲ್ಲಿ ಶುದ್ಧವಾಗಿದೆ. ಆದರೆ ಅದು ಯಾವುದೇ ಗುಣವನ್ನು ಗ್ರಹಿಸಬಲ್ಲದು. ಅದರಲ್ಲಿ ನೀವು ಸತ್ವವನ್ನು ಪ್ರಭಾವಿತ ಮಾಡಿದರೆ ಅದು ಶಾಂತ ಮತ್ತು ಶುದ್ಧವಾಗುತ್ತದೆ. ರಜಸ್ಸನ್ನು ತುಂಬಿದರೆ ಚಂಚಲತೆ, ತಮಸ್ಸನ್ನು ತುಂಬಿದರೆ ಬಿಕ್ಕಟ್ಟು ಅಥವಾ ದುಷ್ಟತೆ ತೋರುತ್ತದೆ. ಹೀಗಾಗಿ ನೀರು ತನ್ನ ಮೂಲ ಸ್ಥಿತಿಯಲ್ಲಿ ತ್ರಿಗುಣಗಳಿಂದ ಮುಕ್ತ, ತ್ರಿಗುಣಾತೀತ ಎನ್ನಬಹುದಾದರೂ ಅದು ತ್ರಿಗುಣಗಳನ್ನು ಆಹ್ವಾನಿಸಬಲ್ಲ ಸ್ವಭಾವ ಹೊಂದಿದೆ. ಇದರಿಂದಲೇ ಜಪ,
ಪ್ರಾರ್ಥನೆ, ಧ್ಯಾನ ಈ ಎಲ್ಲವೂ ನೀರಿನ ಅಣುಗಳಲ್ಲಿ ಶಕ್ತಿಯ ರೂಪಾಂತರವನ್ನು ಉಂಟು ಮಾಡಬಲ್ಲವು. ನೀರು ಒಂದು ಶುದ್ಧ, ರೂಪರಹಿತ, ಬಣ್ಣರಹಿತ, ಸ್ವಾದರಹಿತ ತತ್ವ. ಆದರೆ ಇದು ಪರಿಸರ, ಭಾವನೆ, ಶಬ್ದಗಳಿಂದ ತಕ್ಷಣವೇ ಪ್ರತಿಕ್ರಿಯಿಸುವ ಶಕ್ತಿಯನ್ನು ಹೊಂದಿದೆ. ಇದು ಶುದ್ಧ ಮನಸ್ಸಿನಂತೆ ಮಾಡಬಹುದು. ಯಾವ ಯಾವ ಭಾವನೆಯನ್ನು ನೀವು ತುಂಬುತ್ತೀರೋ ಅದೇ ಪ್ರತಿಬಿಂಬಿಸುತ್ತದೆ. ಜಲವನ್ನು ತೀರ್ಥವನ್ನಾಗಿ ಪರಿವರ್ತಿಸುವ ತಪಶ್ಶಕ್ತಿಯಿಂದ ಶ್ರೀಧರ ಗುರುಗಳು ವರದಳ್ಳಿಯಲ್ಲಿ ಶ್ರೀಧರ ತೀರ್ಥವನ್ನು ಉದ್ಭವ ಮಾಡಿದರು. ಜನಗಳ ಸಂಕಷ್ಟ ನಿವಾರಣೆಗಾಗಿ ಶ್ರೀಧರ ಗುರುಗಳು ಈ ತೀರ್ಥವನ್ನು ಸ್ಥಾಪನೆ ಮಾಡಿದರು. ಇದರ ಬಗ್ಗೆ ಅವರು ಸ್ವತಃ ಹೀಗೆ ಹೇಳಿದ್ದಾರೆ. ಶ್ರೀ ಮನ್ಮಥ ನಾಮ ಸಂವತ್ಸರ ವೈಶಾಖ ಬಹುಳ ಪಂಚಮಿ ತಾರೀಕು 12/5/1955 ವಿಶ್ವದಲ್ಲಿಯ ಎಲ್ಲ ಮುಖ್ಯ ತೀರ್ಥಗಳನ್ನು ಈ ಶ್ರೀಧರ ತೀರ್ಥಕ್ಕೆ ಆಹ್ವಾನಿಸಿದ್ದೇನೆ. ಅಲ್ಲದೆ ಹಲವು ಕಾಲದ ನನ್ನ ತಪಶಕ್ತಿಯನ್ನು ಇದಕ್ಕೆ ಧಾರೆ ಎರೆದಿದ್ದೇನೆ. ಇನ್ನು ಹೆಚ್ಚಿನ ಶಕ್ತಿಯನ್ನು ಇದರಲ್ಲಿ ತುಂಬಿದ್ದೇನೆ. ಇದರ ಸ್ನಾನ ಪಾನಾದಿಗಳಿಂದ ಅವರವರ ಶ್ರದ್ಧಾಭಕ್ತಿಯಂತೆ ಆದಿ ವ್ಯಾಧಿಗಳು ದೂರವಾಗಿ ಅವರವರ ಇಷ್ಟಾರ್ಥಗಳು ನೆರವೇರುವವು. ಭಗವಾನ್ ಶ್ರೀ ಸದ್ಗುರು ಶ್ರೀಧರ ಸ್ವಾಮಿಗಳು ಶ್ರೀ ಜಯ ನಾಮ ಸಂವತ್ಸರದ ಆಷಾಢ ಶುದ್ಧ ಪೂರ್ಣಿಮೆ ಎಂದು ಶ್ರೀ ಕ್ಷೇತ್ರ ವರದಳ್ಳಿ ಶ್ರೀ ದುರ್ಗಾಂಬ ದೇವಸ್ಥಾನದಲ್ಲಿ ಶ್ರೀ ಶ್ರೀಧರಾಶ್ರಮವನ್ನು ಸ್ಥಾಪಿಸಿದರು. ವರದಪುರದ ಶ್ರೀಕರದಲ್ಲಿ ಇರುವ ಶ್ರೀ ಶ್ರೀಧರಾಶ್ರಮದ ಕುಟೀರಕ್ಕೆ ಕೆಳಗಿನ ಶ್ರೀದೇವಿ ತೀರ್ಥ ಅಥವಾ ಅಗಸ್ತ್ಯ ತೀರ್ಥದಿಂದಲೇ ನೀರನ್ನು ತಲೆ ಮೇಲೆ ಹೊತ್ತು ತರಬೇಕಾಗಿತ್ತು. ಶ್ರೀ ಮನ್ಮಥ ನಾಮ ಸಂವತ್ಸರದ ವೈಶಾಖ ಬಹುಳ ಪಂಚಮಿ 12/5/1955 ಗುರುವಾರದಂದು ಶ್ರೀ ಭಗವಾನರು ಈಗ ಶ್ರೀಧರ ತೀರ್ಥ ಇರುವ ಸ್ಥಳದಲ್ಲಿ ತಮ್ಮ ಅಮೃತ ಹಸ್ತದಿಂದ ಸ್ವಲ್ಪ ಮಣ್ಣನ್ನು ಬಗೆದರು. ಈ ಸ್ಥಳದಲ್ಲಿ ಪರಿಶುದ್ಧವಾದ ಜಲ ಹರಿಯತೊಡಗಿತು. ಇದಕ್ಕೆ ಸಪ್ತ ಸಾಗರಗಳ, ಸಪ್ತ ಸರೋವರಗಳ, ಎಲ್ಲ ಪುಣ್ಯ ನದಿಗಳ, ಎಲ್ಲ ಮುಖ್ಯ ತೀರ್ಥಗಳ ಆಹ್ವಾನ ಮಾಡಿದರು. ಈ ತೀರ್ಥಕ್ಕೆ ಅತುಲವಾದ ಶಕ್ತಿಯನ್ನು ಅನುಗ್ರಹಿಸಿ ತಮ್ಮ ಅಮೃತ ಹಸ್ತದಿಂದ, ಅದರಲ್ಲೂ ವಿಶೇಷವಾದ ಶ್ರೀ ಭಗವಾನರ ಅಮೃತ ಬೆರಳಿನಿಂದ ಅಭಿಮಂತ್ರಣೆ ಮಾಡಿ ಶ್ರೀ ಶ್ರೀಧರ ತೀರ್ಥ ಎಂದು ನಾಮಕರಣ ಮಾಡಿದರು. ಈ ತೀರ್ಥದ ಸ್ನಾನಪಾನಾದಿಗಳಿಂದ ಎಲ್ಲ ವಿಧವಾದ ಆದಿವ್ಯಾಧಿಗಳು ದೂರವಾಗುವುದೆಂದು ಮತ್ತು ದಂಪತಿಗಳು ಸ್ನಾನ ಮಾಡುವುದರಿಂದ ವೈಧವ್ಯ ಬಾರದಿರಲಿ ಎಂದು ಆಶೀರ್ವದಿಸಿದರು. ಸಾಧಕರು ತೀರ್ಥ ಸ್ನಾನ ಮಾಡಿ ಧ್ಯಾನ ಜಪಾನುಷ್ಠಾನಗಳನ್ನು ಮಾಡುವುದರಿಂದ ಶೀಘ್ರ ಸಿದ್ಧಿಯಾಗುವುದೆಂದು ಹರಸಿದರು. ಅಲ್ಲದೆ ವಿದ್ಯಾರ್ಥಿಗಳು ಈ ತೀರ್ಥ ಸ್ನಾನ ಮತ್ತು ಪಾನ ಮಾಡುವುದರಿಂದ ಧಾರಣಾಶಕ್ತಿ ಹೆಚ್ಚಿ ವಿದ್ಯೆಯಲ್ಲಿ ಶೀಘ್ರವಾಗಿ ಮುಂದುವರಿಯುವಂತಾಗಲೆಂದು ಹರಸಿದರು. ಶ್ರೀ ಭಗವಾನರು ಅನೇಕ ಸಂದರ್ಭಗಳಲ್ಲಿ ಶ್ರೀ ಶ್ರೀಧರ ತೀರ್ಥದ ಮಹಿಮೆಯನ್ನು ವಿಷಯವನ್ನು ಜನರಿಗೆ ತಿಳಿಸಿದರು. ಅಲ್ಲದೆ ತಮ್ಮ ಹತ್ತಿರ ಬರುವ ದೀನರು, ಆಪ್ತರಿಗೆ, ರೋಗ ಪೀಡಿತರಿಗೆ, ಗಾಳಿ ಸೋಕದವರಿಗೆ, ಅಲ್ಲದೆ ನಾನಾ ವಿಧದ ಕಷ್ಟಗಳಿಂದ ಪೀಡಿತರಾದವರಿಗೆ ಶ್ರೀ ಶ್ರೀಧರ ತೀರ್ಥದ ಸ್ನಾನ ಮತ್ತು ಪಾನವನ್ನು ಮಾಡಿ ಮತ್ತು ಶ್ರೀ ಭಗವಾನನಿಂದ ಇಡಲ್ಪಟ್ಟ ಶ್ರೀ ಶ್ರೀಧರ ಪಾದುಕೆಗಳಿಗೆ ಪ್ರದಕ್ಷಿಣೆ ನಮಸ್ಕಾರ ಮಾಡುವುದರಿಂದ ಈ ಎಲ್ಲ ಕಷ್ಟಗಳು ನಿವಾರಣೆ ಆಗುತ್ತದೆ ಎಂದು ತಿಳಿಸಿರುತ್ತಾರೆ. ಈಗ ಎಲ್ಲರೂ ಹೇಳಿಕೊಳ್ಳಿ, ನಾನು ಹೇಳಿದಾಗೆ ಹೇಳಿ. ನನ್ನ ಆತ್ಮೀಯ ಶ್ರೀಧರ ಗುರುಗಳೇ, ನಿಮ್ಮ ಕರುಣೆ ಮತ್ತು ಅನುಗ್ರಹದಿಂದ ನಮಗೆಲ್ಲರಿಗೂ ತೀರ್ಥ ಸ್ನಾನದ ತೀರ್ಥವನ್ನು ಪಾನ ಮಾಡುವ ಅವಕಾಶವನ್ನು ಅನುಗ್ರಹಿಸಿದ್ದೀರಿ. ನಮ್ಮಲ್ಲಿ ಶ್ರದ್ಧಾ ಭಕ್ತಿಯ ಕೊರತೆ ಇದ್ದರೆ ಅದಕ್ಕಾಗಿ ನಮ್ಮನ್ನು ಕ್ಷಮಿಸಿ. ನನ್ನ ಆತ್ಮೀಯ ಶ್ರೀಧರ ಗುರುಗಳೇ, ನಮಗೆ ಶ್ರದ್ಧಾಭಕ್ತಿಯನ್ನು ಕರುಣಿಸಿ ಹೀಗೆ ಮಾಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ನನ್ನ ಆತ್ಮೀಯ ಶ್ರೀಧರ ಗುರುಗಳೇ, ಪ್ರತಿನಿತ್ಯವೂ ಶ್ರೀಧರ ತೀರ್ಥವನ್ನು
ಸೇವಿಸುವುದರ ಮೂಲಕ ನಮ್ಮೆಲ್ಲ ಆದಿ ವ್ಯಾಧಿಗಳು ಸಂಪೂರ್ಣವಾಗಿ ನಿವಾರಣೆಯಾಗುತ್ತವೆ. ನಾವು ನಮ್ಮ ಎಲ್ಲ ನಕಾರಾತ್ಮಕ ಕರ್ಮಗಳಿಂದ ಬಿಡುಗಡೆಯನ್ನು ಹೊಂದಬಹುದು ಎಂಬ ದೃಢ ವಿಶ್ವಾಸವನ್ನು ನಮಗೆ ಕರುಣಿಸಿದ್ದಕ್ಕಾಗಿ ನಾವು ನಿಮ್ಮನ್ನು ಪ್ರೀತಿಸುತ್ತೇವೆ. ಎಲ್ಲರೂ ಹೀಗೆ ಭಾವಿಸಿಕೊಳ್ಳಿ. ಶ್ರೀಧರ ತೀರ್ಥ ನಮ್ಮಲ್ಲಿ, ನಮ್ಮ ರಕ್ತದಲ್ಲಿ ಸೇರಿದೆ. ಇದು ನಮಗೆ ಸಂಪೂರ್ಣ ಆರೋಗ್ಯವನ್ನು, ಆಯುಷ್ಯವನ್ನು, ಸಂಬಂಧಗಳಲ್ಲಿ ಸಮೃದ್ಧಿಯನ್ನು, ಉದ್ಯೋಗ ವ್ಯಾಪಾರದಲ್ಲಿ ಸಮೃದ್ಧಿಯನ್ನು, ಹಣಕಾಸಿನ ಸಮೃದ್ಧಿಯನ್ನು, ಆಧ್ಯಾತ್ಮಿಕ ಉನ್ನತಿಯನ್ನು ತಂದುಕೊಡುತ್ತದೆ. ನಮ್ಮ ಪೂರ್ವಜರಿಗೂ ಪಿತೃಗಳಿಗೂ ಶ್ರೀಧರ ತೀರ್ಥದ ಸ್ನಾನ ಮತ್ತು ಪಾನಾದಿಗಳಿಂದ ಸದ್ಗತಿ ದೊರಕಿದೆ. ಹೀಗೆ ನಮ್ಮೆಲ್ಲರನ್ನು ಶ್ರೀಧರ ಗುರುಗಳು ಸಂಪೂರ್ಣವಾಗಿ ಅನುಗ್ರಹಿಸಿದ್ದಾರೆ. ಇದಕ್ಕಾಗಿ ಪ್ರತಿ ಬಾರಿ ಶ್ರೀಧರ ತೀರ್ಥವನ್ನು ತೆಗೆದುಕೊಳ್ಳುವಾಗ ಗುರುಗಳಿಗೆ ಕೃತಜ್ಞತೆಯನ್ನು ಹೇಳುವ ಮೂಲಕ ತೀರ್ಥವನ್ನು ತೆಗೆದುಕೊಳ್ಳುತ್ತಿದ್ದೇವೆ. ಎಲ್ಲ ಅರಿವನ್ನು ಕೊಟ್ಟಿದ್ದಕ್ಕಾಗಿ ಶ್ರೀಧರ ಗುರುಗಳಿಗೆ ಕೋಟಿ ಕೋಟಿ ನಮಸ್ಕಾರಗಳು, ಧನ್ಯವಾದಗಳು. ಪೂಜೆ ಮಾಡೋಣ ಬನ್ನಿರಿ, ಸದ್ಗುರು ಪಾದ ಪೂಜೆ ಮಾಡೋಣ ಬನ್ನಿರಿ. ಪೂಜೆ ಮಾಡೋಣ ಬನ್ನಿರಿ, ಸದ್ಗುರು ಪಾದ ಪೂಜೆ ಮಾಡೋಣ ಬನ್ನಿರಿ. ಸಜ್ಜನ ಗಡವಾಸ ರಾಮದಾಸಾಶ್ರಿತ, ಸಜ್ಜನ ಗಡವಾಸ ರಾಮದಾಸಾಶ್ರಿತ, ಮೂಜಗವಂದಿತ ಶ್ರೀಧರನ ಪಾದ, ಮೂಜಗವಂದಿತ ಶ್ರೀಧರನ ಪಾದ, ಮೂಜಗವಂದಿತ ಶ್ರೀಧರನ ಪಾದ ಪೂಜೆ ಮಾಡೋಣ ಬನ್ನಿರಿ, ಸದ್ಗುರು ಪಾದ ಪೂಜೆ ಮಾಡೋಣ ಬನ್ನಿರಿ. ಜಯ ಜಯ ಸಾಧು ಮಹಾತ್ಮರು. ಅಲ್ಲ, ಶ್ರೀಧರ ತೀರ್ಥದ ಮಹಿಮೆ ಬಗ್ಗೆ ತಿಳಿಸ್ಕೊಟ್ರಿ. ಅದನ್ನೇ ನಾನು ಟೈಪ್ ಹೊಡಿತಾ ಇದ್ದೆ. ನಿಜವಾಗ್ಲೂ ಅದ್ಭುತ ಅದು. ನಾನು ಈಗ ಅನ್ಕೊಂಡೆ, ಶ್ರೀಧರ ನಾವು ದೇವ ಪೂಜೆ ಮಾಡ್ಬೇಕಾದ್ರೆ ಆ ತೀರ್ಥ ಜೊತೆಗೆ ಶ್ರೀಧರ ತೀರ್ಥನ ಸೇರಿಸ್ಕೊಂಡು ಆ ಮಂತ್ರ ಹೇಳ್ಬೇಕಾದ್ರೆ ಶ್ರೀಧರ ಪಾದಕಂ ಶುಭಂ ಅಂತ ಹೇಳ್ತೀನಿ ನಾನು. ನಂಗೆ ಬೇರೆ ಬರೋದೇ ಇಲ್ಲ ಅದು. ಶರೀರ ಜರ್ಜರೀಭೂತೆ ವ್ಯಾಧಿಗ್ರಸ್ತೆ ಕಳೆಯವರೇ ಔಷಧಂ ಜ್ಞಾನವೀತೋಯಂ ವೈದ್ಯೋ ನಾರಾಯಣೋ ಹರಿ. ಹಾಗಾಗಿ ಅದು ಖಂಡಿತ ಹೌದು, ನೀವು ಹೇಳಿದ್ದು ಪ್ರತಿಯೊಂದು ಅದು ಸಿದ್ಧೌಷಧ. ಅದು ಎಲ್ಲದಕ್ಕೂ ನಮ್ಮ ಪಾಪ ಕರ್ಮ ತೊಳ್ಕೊಳ್ಳಿಕ್ಕೆ ಇದಕ್ಕೆ ಅದ್ಭುತವಾಗಿ ನೀವು ವಿಷಯ ಸಂಗ್ರಹ ಮಾಡ್ತಿದ್ದೀರಿ. ನನಗಂತೂ ತುಂಬ ಸಂತೋಷ ಆಗುತ್ತೆ. ಇನ್ನೂ ಹೆಚ್ಚೆಚ್ಚು ಜನ ಈ ಕ್ಲಾಸಿಗೆ ಸೇರಿಕೊಂಡು ಎಲ್ಲರೂ ಉದ್ಧಾರ ಆಗಲಿ, ಎಲ್ಲರೂ ಪ್ರಾರ್ಥನೆ ಮಾಡಲಿ ಅಂತ ನಾನು ಹೇಳ್ತೀನಿ. ಜಪ ತಪ ನಿಜವಾಗ್ಲೂ ನೀವು ಭಾರಿ ಚೆನ್ನಾಗಿ ಮಾಡ್ತಾ ಇದ್ದೀರ. ಧನ್ಯವಾದಗಳು ತಮಗೆ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಶ್ರೀಧರ ತೀರ್ಥದ ಬಗ್ಗೆ ಇವತ್ತು ತಿಳಿಸ್ಕೊಟ್ಟಿದ್ದು ಬಹಳ ಸಂತೋಷ ಆಯ್ತು. ಹಾಗೆ ಜಪಾನಿನ ವಿಜ್ಞಾನಿ ಮಸಾರೋ ಎಮೋಟೋ ಅವ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದು, ಅವ್ರು ನೀರಿನ ಮೇಲೆ ಪ್ರಯೋಗ ಮಾಡಿದ್ದನ್ನ ಇದ್ರ ಜೊತೆಗೆ ಸೇರಿಸಿದ್ದು ಇನ್ನೂ ನಮ್ಮ ಜ್ಞಾನವನ್ನ ಹೆಚ್ಚಿಸ್ತು. ಮತ್ತೆ ಯಾಕಾಗಿ ನಾವು ಪಾಸಿಟಿವ್ ಆಗಿ ಮಾತಾಡಬೇಕು, ಪಾಸಿಟಿವ್ ವರ್ಡ್ಸ್ ಅನ್ನು ಮಾತಾಡಬೇಕು, ಇದನ್ನ ನಮ್ಮ ವೇದಗಳಲ್ಲಿ ಮಂತ್ರಗಳಲ್ಲೆಲ್ಲ ಹೇಳಿದ್ದಾರೆ. ಆದ್ರೆ ನಮ್ಗೆ ಅದ್ರ ಪರಿಣಾಮ ಏನಾಗತ್ತೆ ಅಂತ ಯಾರು ಮಾಡಿ ತೋರಿಸಿರ್ಲಿಲ್ಲ, ಒಂದು ಪ್ರಯೋಗದ ಮೂಲಕ ತೋರಿಸಿರ್ಲಿಲ್ಲ. ವೈಜ್ಞಾನಿಕವಾಗಿ ಜಪಾನಿನ ವಿಜ್ಞಾನಿಗಳು ತೋರಿಸಿದ್ರು. ಆ ಅಣು ರಚನೆಯನ್ನು ಕೂಡ ಅವರು ಫೋಟೋ ತೆಗೆದು ಗೂಗಲ್ ಅಲ್ಲಿ ಹಾಕಿದ್ದಾರೆ. ಆಸಕ್ತಿ ಇರೋರು ಗೂಗಲ್ ಅಲ್ಲಿ ಮಸಾರೋ ಹೆಮೋಟೋ ಅಂತ ಹೊಡೆದ್ರೆ, ಮಸಾರೋ ಹೆಮೋಟೋ ವಾಟರ್ ಎಕ್ಸ್ಪೆರಿಮೆಂಟ್ ಅಂತ ಹೊಡೆದ್ರೆ ನಿಮಗೆ ಗೊತ್ತಾಗುತ್ತೆ ಅವ್ರು ಎಷ್ಟು ಆಳವಾದ ಅಧ್ಯಯನ ಮಾಡಿದ್ದಾರೆ ಅಂತಂದ್ಬಿಟ್ಟು. ನಮ್ಮಲ್ಲಿ ಮನೆ ಗೃಹ ಪ್ರವೇಶ ಮಾಡ್ಬೇಕಾದ್ರೆ ಉದಕ ಶಾಂತಿ ಅಂತ ಮಾಡ್ತಾರೆ ನೋಡಿ, ಎಷ್ಟು ಅರ್ಥಪೂರ್ಣವಾಗಿದೆ. ಆದ್ರೆ ಇದೆಲ್ಲ ನಮಗೆ ತಿಳ್ಕೊಂಡು ಮಾಡಿದ್ರೆ ಅದರ ಪ್ರಭಾವವೇ ಬೇರೆ, ತಿಳಿದೇ ಮಾಡಿದ್ರೆ ಅದರ ಪ್ರಭಾವವೇ ಬೇರೆ. ಶ್ರೀಧರ ಗುರುಗಳು ಒಬ್ಬ ಭಕ್ತೆಗೆ ಪತ್ರ ಬರಿಬೇಕಾದ್ರೆ ಹೇಳ್ತಾರೆ. ಆ ಭಕ್ತೆ ಶ್ರೀಧರ ಗುರುಗಳಿಗೆ ಪತ್ರದ ಮೂಲಕ ಕೇಳಿರ್ತಾಳೆ, ಗುರುಗಳೇ ನಾನು ಈ ಜಪ ಮಾಡ್ಲಾ ಅಂತ. ಅದಕ್ಕೆ ಗುರುಗಳು ಅದಕ್ಕೆ ಉತ್ತರವಾಗಿ ಬರೀತಾರೆ, ತಂಗಿ ಯಾವುದೇ ಮಾಡ್ಬೇಕಾದ್ರೂ ತಿಳಿದುಕೊಂಡು ಮಾಡ್ಬೇಕು,
ತಿಳಿದುಕೊಳ್ಳದೆ ಮಾಡಿದರೆ ಅದು ಗಿಣಿ ಪಾಠ ಆಗುತ್ತೆ. ಗಿಣಿಗೆ ಮಂತ್ರ ಕಲಿಸಿ ಅದನ್ನ ಹೇಳ್ತಾ ಇರುವ ಹಾಗೆ ಮಾಡಿದ್ರೆ ಅದರಿಂದ ಏನು ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನಮ್ಮಲ್ಲಿ ಎಲ್ಲ ಇದೆ, ಆದ್ರೆ ನಮಗ್ ಗೊತ್ತಿಲ್ಲ. ಏನೋ ಅವ್ರ ಪಾಟಿಗೆ ಅವ್ರು ಹೇಳ್ತಾರೆ, ಮಂತ್ರ ಹೇಳ್ತಾರೆ, ಹೋಗ್ತಾರೆ, ನಮಗೂ ಏನೂ ಗೊತ್ತಾಗಲ್ಲ. ಇದು ನೀವು ತಿಳಿಸಿಕೊಟ್ಟದ್ರಿಂದ ನಾವು ಪ್ರತಿ ಸಲ ನೀರು ಕುಡಿಬೇಕಾದ್ರೂ ಅನ್ಸುತ್ತೆ ನೀರಿಗೆ ಕೃತಜ್ಞತೆ ಹೇಳ್ಬೇಕು. ಕೃತಜ್ಞತೆ ಹೇಳಿ ನೀರು ಕುಡಿದ್ರೆ ನಮ್ಮ ಶರೀರದಲ್ಲಿ 70%ಗೂ ಹೆಚ್ಚು ನೀರಿರೋದ್ರಿಂದ ಆ ಅಣುರಚನೆ ಸರಿ ಹೋಗುತ್ತೆ, ಅದರಿಂದ ಆರೋಗ್ಯ ಸರಿ ಹೋಗುತ್ತೆ. ಇದೆಲ್ಲ ತಿಳುವಳಿಕೆ ನೀವು ಚೆನ್ನಾಗಿ ಕೊಟ್ಟಿದ್ದೀರಿ, ಧನ್ಯವಾದ. ಥ್ಯಾಂಕ್ ಯು. ಬಹಳ ಚೆನ್ನಾಗಿ ಬರ್ತಾ ಇದೆ ಶ್ರೀಧರ ಗುರುಗಳ ಸೀರೀಸ್. ನನಗಂತೂ ಬಹಳ ಸಂತೋಷ ಆಗ್ತಾ ಇದೆ. ನೇರವಾಗಿ ಅವ್ರು ಏನ್ ಹೇಳಿದ್ದಾರೆ ಅದನ್ನೇ ನೀವು ಹೇಳ್ತಾ ಇರೋದಂತೂ ತುಂಬಾ ಅದ್ಭುತ. ಯಾಕೆಂದ್ರೆ ಯಾರೋ ಏನೋ ಹೇಳಿದ್ದನ್ನ ಹೇಳೋದಕ್ಕಿಂತ ಶ್ರೀಧರ ಗುರುಗಳು ಸ್ವತಃ ಅವ್ರ ಮಾತಿನಲ್ಲಿ ಹೇಳಿದ್ದನ್ನ ನೀವು ತಗೊಂಡು ಇದು ಮಾಡ್ತಾ ಇರೋದ್ರಿಂದ, ಮತ್ತೆ ಜೊತೆಗೆ ಹೀಲಿಂಗ್ ಅನ್ನು ಸೇರಿಸಿದ್ದೀರಿ. ಈ ಗುರುಗಳಲ್ಲಿ ಹೇಳಿದ್ದಾರೆ ಶ್ರದ್ಧಾ ಭಕ್ತಿ ಇರಬೇಕು, ಶ್ರದ್ಧಾ ಭಕ್ತಿ ಅವರವರ ಶ್ರದ್ಧಾ ಭಕ್ತಿಗೆ ತಕ್ಕಂತೆ ಫಲ ಅಂತ ಹೇಳಿ. ನಮ್ಮಲ್ಲಿ ಎಲ್ಲರಿಗೂ ಶ್ರದ್ಧಾ ಭಕ್ತಿ ಕೊರತೆ ಇದೆ. ನಾವು ಎಷ್ಟೋ ವರ್ಷದಿಂದ ಶ್ರೀಧರಾಶ್ರಮಕ್ಕೆ ಹೋಗ್ತೀವಿ, ಸ್ನಾನ ಅನೇಕ ಬಾರಿ ಮಾಡಿದೀವಿ, ಇದ್ರ ಅರಿವು ಇರಲಿಲ್ಲ. ಇನ್ನು ಮೇಲೆ ಪ್ರತಿ ಸಲ ಶ್ರೀಧರ ತೀರ್ಥ ಕುಡಿಬೇಕಾದ್ರೂ ನಮ್ಗೆ ಆಟೋಮೆಟಿಕ್ ಬೇಡ ಅಂದ್ರೂ ಕೃತಜ್ಞತೆ ಬರುತ್ತೆ. ಮತ್ತೆ ಶ್ರದ್ಧಾ ಭಕ್ತಿಯನ್ನು ನಾವು ಗುರುಗಳ ಹತ್ರನೇ ಕೇಳಿಸ್ಬಿಟ್ಟಿದ್ದೀರಿ ನೀವು ಹೀಲಿಂಗ್ ಮೂಲಕ. ನಮಗೆ ನಮ್ಮ ಕರ್ಮಗಳ ಫಲದಿಂದ ಶ್ರದ್ಧಾ ಭಕ್ತಿ ಕಡಿಮೆ ಇರ್ತದೆ, ಅದನ್ನು ಕೂಡ ಗುರುಗಳೇ ಕೊಡಬೇಕು ಅಂತ ಕೇಳಿಸಿರೋದ್ರಿಂದ ಖಂಡಿತವಾಗಿಯೂ ಶ್ರದ್ಧಾ ಭಕ್ತಿ ಬರ್ತದೆ. ಶ್ರದ್ಧಾ ಭಕ್ತಿಯಿಂದ ತಗೊಂಡ್ರೆ ಅದು ಕೆಲಸ ಮಾಡಿಯೇ ಮಾಡ್ತದೆ. ಧನ್ಯವಾದ. ಥ್ಯಾಂಕ್ ಯು. ತುಂಬಾ ಧನ್ಯವಾದ. ಎಲ್ಲರೂ ಇದನ್ನ ಅಳವಡಿಸ್ಕೊಳ್ಳೋಣ. ಕೃತಜ್ಞತೆ, ಕ್ಷಮೆ, ಪ್ರೀತಿ ಇದು ಅತ್ಯಂತ ಉನ್ನತವಾದ ಫ್ರೀಕ್ವೆನ್ಸಿ ತಗೊಂಡು ಹೋಗುವಂತಹ ಒಂದು ಔಷಧಿ. ಇದನ್ನ ಎಲ್ಲರೂ ಫಾಲೋ ಮಾಡೋಣ. ಇದರಿಂದ ಎಲ್ಲ ರೀತಿಯ ಅನುಕೂಲವನ್ನ ಪಡ್ಕೊಳ್ಳೋಣ. ಎಲ್ಲರಿಗೂ ಧನ್ಯವಾದ. ಎಲ್ಲರಿಗೂ ಒಳ್ಳೆಯದಾಗ್ಲಿ. ಥ್ಯಾಂಕ್ ಯು. ಧನ್ಯವಾದಗಳು. ಧನ್ಯವಾದಗಳು ಅಕ್ಕ. ಗುರು ತೀರ್ಥದ ಬಗ್ಗೆ ಜ್ಞಾನವನ್ನು ನೀಡಿದ ಪ್ರಜ್ಞಾ ಪ್ರಕಲ್ಪಕ್ಕೆ ಧನ್ಯವಾದಗಳು. ಎಲ್ಲರ ಜೀವನಾಧಾರವಾದ ಅಮೃತ ಸಮಾನವಾದ ನೀರಿನ ಪ್ರಾರ್ಥನೆ ದೈವಿಕ ಅನುಭವ ಕೊಟ್ಟಿತ್ತು. ಧನ್ಯವಾದಗಳು. ಭಗವಾನರ ಗುರುವಾಣಿಯನ್ನು ಕೇಳುತ್ತಿದ್ದರೆ ಕ್ಲಾಸ್ ಮುಗಿಯುವುದೇ ಬೇಡ, ಹೀಗೇ ಮುಂದುವರಿಯಲಿ ಎನಿಸ್ತಿತ್ತು. ಧನ್ಯವಾದಗಳು. ನಿಮಗೂ ಧನ್ಯವಾದಗಳು. ಅದ್ರ ಇನ್ನ ಅರ್ಥವನ್ನು ವಿವರಿಸಿ ಹೇಳಿದ್ರಲ್ಲ, ಅದು ತುಂಬಾ ಎಲ್ಲರಿಗೂ ಮನವರಿಕೆ ಆಯ್ತು. ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಈ ರೀತಿಯ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ಡಿಸ್ಕ್ರಿಪ್ಷನಲ್ಲಿ ಇರುವ ಲಿಂಕನ್ನು ಕ್ಲಿಕ್ ಮಾಡಿ ವಾಟ್ಸಪ್ ಕಮ್ಯುನಿಟಿಗೆ ಸೇರಿ. ಪ್ರತಿದಿನ ರಾತ್ರಿ 9:30ಕ್ಕೆ ಉಚಿತ ಹೀಲಿಂಗ್ ಸೆಷನ್ ಆಯೋಜಿಸಿದ್ದೇವೆ. ಈ ಸೆಷನ್ನಲ್ಲಿ ಭಾಗವಹಿಸಲು ಎಲ್ಲರನ್ನು ಆಹ್ವಾನಿಸುತ್ತೇವೆ. ಧನ್ಯವಾದಗಳು. ಪ್ರಜ್ಞಾ ಪ್ರಕಲ್ಪ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಿರ್ದಿಷ್ಟ ಸಮಸ್ಯೆ ಇದ್ದು ಖಾಸಗಿ ಸಮಾಲೋಚನೆ ಅವಶ್ಯಕತೆ ಇರುವವರು ಪರ್ಸನಲ್ ಪೇಜ್ ಸೆಷನ್ಗೆ ಸೇರಬಹುದು. ಹೆಚ್ಚಿನ ಮಾಹಿತಿಗಾಗಿ ವಾಟ್ಸಪ್ ಕಮ್ಯುನಿಟಿ ಅಡ್ಮಿನ್ಗೆ ಮೆಸೇಜ್ ಮಾಡಿ.